ಜನ್ಸಿಗಳನ್ನ ಜನರೇಷನ್ ಗಟರ್ ಅಂತ ಬಿಜೆಪಿ ಸಂಸದೆ ಕಂಗನಾ ರಾಣಾವತ್ ಕರೆದಿದ್ದಾರೆ. ಪ್ರಧಾನಿ ಮೋದಿ ಯಾರನ್ನ ಸ್ನೇಹಿತರು ಅಂತ ಕರೀತಾ ಇದ್ದಾರೋ ಅದೇ ಜನ್ಸಿಗಳನ್ನ ಅವ್ರದೇ ಪಕ್ಷದ ಸಂಸದೆ ಜನರೇಷನ್ ಗಟರ್ ಅಂತ ಕರೀತಾ ಇದ್ದಾರೆ. ಮತ್ತೆ ಸ್ವತಃ ಬಿಜೆಪಿ ಅಧ್ಯಕ್ಷರು ಕಾಕ್ರೋಚ್ಗಳನ್ನ ವೈರಸ್ಗಳಿಗೆ ಹೋಲಿಸ್ತಾ ಇದ್ದಾರೆ. ಸರ್ಕಾರ ಇಲ್ಲಿವರೆಗೆ ಈ ಪೀಳಿಗೆಯಿಂದ ದೂರ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ಆದ್ರೆ ಈಗ ಅದು ಜನ್ಸಿ ಬಗ್ಗೆ ದ್ವೇಷ ಮತ್ತೆ ಅಸಹನೆಯನ್ನ ತೋರಿಸ್ತಾ ಇರೋದು ಶುರುವಾಗ್ಬಿಟ್ಟಿದೆ. ಕಂಗನಾ ರಾಣಾವತ್ ತರದವರು ಜನರೇಷನ್ ಗಟರ್ ಅಂತ ಕರೀತಾ ಇರೋದು ಮಾತ್ರ ಅಲ್ಲದೇನೆ ತಾಯಿಂದ್ರನ್ನು ಕೂಡ ನಿಂದಿಸ್ತಾ ಇದ್ದಾರೆ. ಇದೇ ಜನ್ಸಿಗಳು ಬಿಜೆಪಿಯನ್ನ ಬಯಲಿಗೆಳೆಯೋದಿಕ್ಕೆ ವಿಶಿಷ್ಟ ಭಾಷೆಯನ್ನ ಬಳಸಿದ್ರು. ಆ ಭಾಷೆಯ ಸಭ್ಯತೆ, ಪರಿಷ್ಕರಣೆ, ಪ್ರಯೋಗ ಮತ್ತೆ ಸೃಜನಶೀಲತೆಯಿಂದ ಕೂಡಿತ್ತು. ಬಿಜೆಪಿ ಈ ಸೃಜನಶೀಲತೆ ಹೆದರ್ತಾ ಇದೆ ಅಂತ ಕಾಣಿಸುತ್ತೆ. ಜನ್ಸಿಗಳು ಕಾಂಗ್ರೆಸ್ ವಿರುದ್ಧ ಏನಾದ್ರೂ ಪೋಸ್ಟರ್ ಅನ್ನ ಹೊರಗೆ ತಂದಿದ್ರೆ ಇದೇ ಬಿಜೆಪಿ ಅವರನ್ನ ಹೊಗಳ್ತಾ ಇತ್ತು. ಜನ್ಸಿಗಳ ಭಾಷೆ ಬಗ್ಗೆ ಮಡಿವಂತಿಕೆಯನ್ನ ತೋರಿಸ್ತಾ ಇರುವಂತಹ ಜನ ಎಲ್ಲ ಸರ್ಕಾರಿ ಹಿಂಸಾಚಾರವನ್ನ ಅಧಿಕಾರದ ದುರುಪಯೋಗ ಅಲ್ಲ, ಅದು ಪ್ರಜಾಪ್ರಭುತ್ವದ ಪ್ರಸಾದ ಅಂತ ಭಾವಿಸುವವರಾಗಿದ್ದಾರೆ. ಈ ದೇಶದಲ್ಲಿ ಪೇಪರ್ ಸೋರಿಕೆಯ ಮೂಲಕ ವೈದ್ಯರಾಗ್ತಾ ಇರೋರ ಬಗ್ಗೆ ಈ ಕಂಗನಾ ರಾಣಾವತ್ ಅಥವಾ ನಿತಿನ್ ನವೀನ್ ಮಾತಾಡೋದಿಲ್ಲ. ಮಧ್ಯಪ್ರದೇಶದಲ್ಲಿ ವ್ಯಾಪಂ ಥರದ ಹಗರಣ ನಡೆದಿದೆ. ಜನರನ್ನ ಹಿಂಬಾಗಿಲ ಮೂಲಕ MBBSಗೆ ಸೇರಿಸಲಾಯಿತು. ಮತ್ತೆ ಸುಪ್ರೀಂ ಕೋರ್ಟ್ 600ಕ್ಕೂ ಹೆಚ್ಚು ಪ್ರವೇಶಗಳನ್ನ ರದ್ದುಗೊಳಿಸಿದೆ. ಕಂಗನಾ ರಾಣಾವತ್ ಅದರಲ್ಲಿನ ಕೊಳಕನ ಯಾಕೆ ನೋಡ್ತಾ ಇಲ್ಲ? ಸರ್ಕಾರದ ಚಿತ್ರಹಿಂಸೆಯಲ್ಲಿ, ಸರ್ಕಾರದ ಸುಳ್ಳುಗಳಲ್ಲಿ ಅವ್ರಿಗೆ ದೌರ್ಜನ್ಯ ಕಾಣ್ತಾ ಇಲ್ಲ. ಆದ್ರೆ ಈ ಯುವಕರ ಭಾಷೆಯಲ್ಲಿ ಅವ್ರಿಗೆ ದೌರ್ಜನ್ಯ ಕಾಣ್ತಾ ಇದೆ. ನನ್ನ ಜೀವಮಾನದಲ್ಲಿ ಇಷ್ಟೊಂದು ಕೊಳಕುಗಳನ್ನ ನಾನು ಯಾವತ್ತೂ ಕಂಡೇ ಇರಲಿಲ್ಲ ಅಂತ ಕಂಗನಾ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ದಾರೆ. ಜನ್ಸಿಗಳು ಪ್ರತಿಭಟನೆ ಬಗ್ಗೆ ಮಾಡಿದಂಥ ರೀಲ್ಗಳನ್ನ ನೋಡಿದ್ರೆ ವಾಕರಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ಈ ಜನ್ಸಿಗಳನ್ನ ಹುಟ್ಟಿಸಿ ಬೆಳೆಸ್ತಾ ಇರೋರು ಯಾರು ಅಂತ ಕೂಡ ಕಂಗನಾ ಕೇಳಿದ್ದಾರೆ. ನಿಜವಾದ ಜಿರಳೆಗಳು ಮತ್ತೆ ಈ ಜನರ ನಡುವೆ ಯಾವುದೇ ವ್ಯತ್ಯಾಸನೇ ಇಲ್ಲ. ಅವರು ತಮ್ಮ ಕೊಳಕುಗಳನ್ನ ಈ ಪ್ರಪಂಚದ ಮೇಲೆ ಹೇರ್ತಾ ಇದ್ದಾರೆ. ಈ ರೀಲ್ಗಳಿಂದ ನನಗೆ ಆಘಾತವಾಗಿದೆ ಅಂತ ಕಂಗನಾ ಹೇಳಿದ್ದಾರೆ. ನೀವೇ ನಿಮ್ಮನ್ನ ಜಿರಳೆಗಳು ಅಂತ ಕರೆದುಕೊಳ್ತಾ ಇದ್ದೀರಿ ಅಂತ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಬಹುಶಃ ಕಂಗನಾ ರಾಣಾವತ್ ಕಾಕ್ರೋಚ್ ಅನ್ನೋದು ಎಲ್ಲಿಂದ ಬಂತು ಅನ್ನೋದನ್ನ ಮರ್ತಿದ್ದಾರೆ ಅಂತ ಅನ್ಸುತ್ತೆ. ಆ ಮಾತು ಯಾರ ಬಾಯಿಂದ ಬಂತು ಅನ್ನೋದನ್ನ ಕೂಡ ಅವ್ರ ಹೆಸರು ಉಲ್ಲೇಖ ಮಾಡಿ ಹೇಳೋದಿಕ್ಕೆ ಅಥವಾ ಅವರನ್ನ ಟೀಕೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕಾಕ್ರೋಚ್ ಅನ್ನುವಂಥ ಪದವನ್ನ ನಕಲಿ ಪದವಿ ಹೊಂದಿರುವಂತಹ ವಕೀಲರ ಬಗ್ಗೆ ಮಾತ್ರನೇ ಬಳಸಿದಾಗಿ ಅವ್ರು ಸ್ಪಷ್ಟಪಡಿಸಿದ್ರು. ಯುವ ನಿರುದ್ಯೋಗದ ಬಗ್ಗೆ ಆ ರೀತಿ ನಾನು ಹೇಳಲಿಲ್ಲ, ಮಾಧ್ಯಮಗಳು ಅದನ್ನು ತಪ್ಪಾಗಿ ಅರ್ಥೈಸಿವೆ ಅಂತ ಹೇಳಲಾಯಿತು. ಈ ಸ್ಪಷ್ಟೀಕರಣ ಬರೋ ಹೊತ್ತಿಗೆನೆ ತುಂಬಾ ತಡ ಆಗ್ಬಿಟ್ಟಿತ್ತು. ಕಾಕ್ರೋಚ್ ಪ್ರತಿಭಟನೆಯ ಸಂಕೇತ ಆಗಿತ್ತು. ನಕಲಿ ಪದವಿಯನ್ನು ಹೊಂದಿರುವಂತಹ ಅನೇಕ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಅಥವಾ ದೆಹಲಿ ನ್ಯಾಯಾಲಯಗಳಲ್ಲಿ ಅಭ್ಯಾಸವನ್ನ ಮಾಡ್ತಾ ಇದ್ರೆ ಅದು ಪೇಪರ್ ಲೀಕ್ಗಿಂತನೂ ದೊಡ್ಡ ವಿಷಯ ಅಲ್ವಾ? ಅಂತಹ ಪ್ರಕರಣಗಳನ್ನ CBI ತನಿಖೆ ಮಾಡಬೇಕು ಅಂತ ಮುಖ್ಯ ನ್ಯಾಯಮೂರ್ತಿ ಅವರು ಹೇಳಿದ್ರು. ಇದು ಅವರ ಮೌಖಿಕ ಹೇಳಿಕೆ. ಆದ್ರೆ ಅವ್ರ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಸರ್ಕಾರ ಏನ್ ಮಾಡಿದೆ? ಪ್ರಧಾನಿ ಮೋದಿ ಅವರ ಪದವಿ ಬಗ್ಗೆ ಇಲ್ಲಿವರೆಗೆ ಸತ್ಯ ಬಹಿರಂಗಗೊಂಡಿಲ್ಲ. ಹಾಗಾದ್ರೆ ಈ ನಕಲಿ ಪದವಿ ಹೊಂದಿರುವಂತಹ ವಕೀಲರನ್ನ ಕಾಕ್ರೋಚ್ಗಳು ಅಂತ ಯಾಕೆ ಕರೆಯಲಾಯ್ತು? ಹೇಗಾದ್ರೂ ಒಟ್ಟಲ್ಲಿ ಯಾರನ್ನಾದ್ರೂ ಜಿರಳೆ ಅಂತ ಕರಿಬಹುದಾ ಇವರು? ಈ ಜನ್ಸಿಗಳು ಕಾಕ್ರೋಚ್ ಅನ್ನ ತನ್ನ ಚಿಹ್ನೆಯಾಗಿ ಮಾಡ್ಕೊಂಡಾಗ ಅವರಲ್ಲಿ ಕಂಗನಾ ರಾಣಾವತ್ ಕೊಳಕನ್ನ ನೋಡ್ತೊಡಗಿದ್ರು. ತಮಾಷೆಯಾಗಿ ರೂಪುಗೊಂಡಂತಹ ಪಕ್ಷನೇ ತುಂಬಾ ದೊಡ್ಡದಾಗಬಹುದು ಅಂತ ಸರ್ಕಾರ ಕೂಡ ಒಪ್ಕೊಂಡಿರ್ಬೇಕು. ತಮಾಷೆಯಾಗಿ ಆರಂಭ ಆಗಿದ್ದು ಈಗ ತುಂಬಾನೇ ಗಂಭೀರ ಆಗಿದೆ. 2014ರಿಂದಾನು ಈ ದೇಶದಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಸರ್ಕಾರವನ್ನ ಪ್ರಶ್ನೆ ಮಾಡೋರನ್ನ ದೇಶದ್ರೋಹಿಗಳು ಮತ್ತೆ ನಗರ ನಕ್ಸಲರು ಅಂತ ಹಣೆಪಟ್ಟಿಯನ್ನ ಕಟ್ಟಲಾಗಿದೆ. ಅವರನ್ನ ಗುರಿಯಾಗಿಸಲಾಯಿತು. ವಿರೋಧ ಪಕ್ಷಗಳ ಮತದಾರರನ್ನು ಕೂಡ ಗುರಿ ಮಾಡಲಾಯಿತು. ಕೋವಿಡ್ ಹೊತ್ತಿನಲ್ಲಿ ತಬ್ಲಿಗಿ ಜಮಾತ್ ಸದಸ್ಯರನ್ನ ಸೂಪರ್ ಸ್ಪ್ರೆಡರ್ಸ್ ಅಂತ ಕರೆಯಲಾಯಿತು. ಆ ಮೂಲಕ ಮುಸ್ಲಿಮರನ್ನ ದ್ವೇಷ ಮಾಡೋದಕ್ಕೆ ಒಂದು ಹೊಸ ಪದ ಹುಟ್ಕೊಳ್ತು. ಅದು ಅನೇಕ ಸ್ಥಳಗಳಲ್ಲಿ ಮುಸ್ಲಿಂ ಅಂಗಡಿಕಾರರ ವಿರುದ್ಧ ಹಿಂಸಾಚಾರಕ್ಕೂ ಕೂಡ ಕಾರಣ ಆಯಿತು. ಕೋವಿಡ್ ತಬ್ಲಿಗಿ ಜಮಾತ್ನಿಂದ ಉಂಟಾಗಿಲ್ಲ ಅಂತ ಎಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿತ್ತು. ಆದರೂ ಕೂಡ ಈ ಸೂಪರ್ ಸ್ಪ್ರೆಡರ್ಸ್ ಅಂತ ಹಣೆಪಟ್ಟಿಯನ್ನ ಕಟ್ಟಿ ಅವರನ್ನ ಗುರಿ ಮಾಡಲಾಯಿತು. ಹಲವಾರು ಹೈಕೋರ್ಟ್ಗಳು ತಮ್ಮ ತೀರ್ಪುಗಳಲ್ಲಿ ಇಲ್ಲಿನ ಮಡಿಲ ಮಾಧ್ಯಮಗಳನ್ನ ಇದಕ್ಕಾಗಿನೇ ತೀವ್ರವಾಗಿ ಟೀಕೆ ಮಾಡಿವೆ. ಗೃಹ ಸಚಿವ ಅಮಿತ್ ಶಾ ಅವರು ಒಳನುಸುಳುವವರನ್ನ ಗೆದ್ದಲುಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಕೋಟ್ಯಾಂತರ ಒಳನುಸುಳುವವರು ಗೆದ್ದಲುಗಳಂತೆ ಈ ದೇಶದ ಭವಿಷ್ಯವನ್ನ ನಾಶಪಡಿಸಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. 2018ರಲ್ಲಿ ಅವರು ಬಾಂಗ್ಲಾದೇಶಿ ಗೆದ್ದಲುಗಳು ಅನ್ನುವಂಥ ಒಂದು ಪದವನ್ನ ಬಳಸಿದ್ರು. ಭಾರತೀಯ ಮುಸ್ಲಿಮರನ್ನ ಕೂಡ ಒಳನುಸುಳುವವರ ನೆಪದಲ್ಲಿ ಗುರಿಯಾಗಿಸಲಾಗಿದೆ. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತ ಆಗಿದೆ. ಆದ್ರೆ ಈ ರೀತಿಯ ಭಾಷೆಯನ್ನ ಇನ್ನೂ ಕೂಡ ಬಳಸಲಾಗ್ತಾ ಇದೆ. ಈ ರೀತಿಯ ಭಾಷೆಗೆ ಜಗತ್ತಿನಲ್ಲಿ ಒಂದು ದೀರ್ಘ ಇತಿಹಾಸ ಇದೆ. ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವವನ್ನು ಉರುಳಿಸೋದಕ್ಕೆ ಸಾರ್ವಜನಿಕರು ರಾಜಾರಾಣಿಯ ವಿರುದ್ಧ ಅಶ್ಲೀಲ ಚಿತ್ರಗಳನ್ನ ಮತ್ತೆ ಕಥೆಗಳನ್ನ ಬಳಸಿದ್ರು. ಹಿಟ್ಲರ್ ಯುಗದಲ್ಲಿ ಇದೇ ರೀತಿಯ ಭಾಷೆಗಳನ್ನ ಬಳಸಲಾಗ್ತಾ ಇತ್ತು. ಹಿಟ್ಲರ್ ಯಹೂದಿ ಸಮುದಾಯವನ್ನ ಗೆದ್ದಲು ಮತ್ತೆ ಕೀಟಗಳು ಅಂತ ಕರೆದು ಕೊಂದ. ಯಹೂದಿಗಳ ಮಾನವೀಯತೆಯನ್ನ ಇಂಥ ಭಾಷೆ ಮೂಲಕ ಅಳಿಸಾಕ್ಲಾಯ್ತು.
ಅವರು ಮನುಷ್ಯರಲ್ಲ, ಕೀಟಗಳು, ಮತ್ತೆ ಮಾನವೀಯತೆ ಉಳಿವಿಗಾಗಿ ಅವರನ್ನ ಕೊಲ್ಲೋದು ಅವಶ್ಯಕ ಅನ್ನುವಂಥ ಒಂದು ಕಲ್ಪನೆಯನ್ನ ಜನರಲ್ಲಿ ತುಂಬಿಸಲಾಯಿತು. ಈ ದ್ವೇಷಪೂರಿತ ಚಿಂತನೆ ಲಕ್ಷಾಂತರ ಯಹೂದಿಗಳ ನರಮೇಧಕ್ಕೆ ಕಾರಣ ಆಯಿತು. ರವಾಂಡದಲ್ಲಿ ಜಿರಳೆಗಳು ಅಂತ ಕರೆಯಲ್ಪಟ್ಟವರನ್ನ ಹತ್ಯೆ ಮಾಡಲಾಯಿತು. ರವಾಂಡದಲ್ಲಿ ಹುಟು ಸಮುದಾಯ ಟುಟ್ಸಿ ಸಮುದಾಯದ ಬಗ್ಗೆ ಜಿರಳೆ ಅನ್ನುವಂಥ ಪದವನ್ನು ಬಳಸಿತು. ವಿಶ್ವ ಇತಿಹಾಸದಲ್ಲಿ ಈ ಜಿರಳೆ, ಕೀಟ ಅಥವಾ ಗೆದ್ದಲು ಮುಂತಾದವನ್ನ ಒಂದು ಸಮುದಾಯವನ್ನ ನಿಂದಿಸೋದಿಕ್ಕೆ ಬಳಸಿದಾಗಲೆಲ್ಲಾನು ಅದು ನರಮೇಧವಾಗಿ ಪರಿಣಮಿಸಿದೆ. ಆದರೆ ಭಾರತದಲ್ಲಿ ಬೇರೆ ಘಟನೆ ನಡೆದಿದೆ. ಭಾರತದ ಜನ್ಸಿಗಳು ತಮ್ಮನ್ನ ಕಾಕ್ರೋಚ್ ಅಂತ ಕರೆದ ನಂತರ ಸರ್ಕಾರವನ್ನೇ ತಲೆಬಾಗೋ ಹಾಗೆ ಮಾಡಿದ್ರು. ಅವರು ಸರ್ಕಾರದ ದುರಹಂಕಾರವನ್ನ ಛಿದ್ರಗೊಳಿಸ್ಬಿಟ್ರು. ಭಾರತದಲ್ಲಿ ಚುನಾವಣೆಗಳು ಕೂಡ ಮೋಸದಿಂದ ಕೂಡಿವೆ ಅಂತ ಜನರು ನಂಬತೊಡಗಿದಾಗ ಜಿರಳೆ ನಾಗರಿಕ ಘನತೆ ಮತ್ತೆ ಹಕ್ಕುಗಳ ಸಂಕೇತ ಆಯಿತು. ಕಾಕ್ರೋಚ್ ಅನ್ನೋದು ಸರ್ಕಾರ ಜನರ ಹತ್ಯಾಕಾಂಡ ಮಾಡೋದಕ್ಕೆ ಒಂದು ಆಯುಧ ಆಗಲಿಲ್ಲ, ಬದಲಿಗೆ ಸಾರ್ವಜನಿಕ ಶಕ್ತಿಯ ಸ್ಫೂರ್ತಿಯಾಗಿ ಬದಲಾಯಿತು. ಅದು ಕಾಕ್ರೋಚ್ ಅನ್ನೋದು ಭಾರತದ ದಣಿದ ಮತ್ತೆ ಅಂಜುಬುರುಕವಾಗಿರುವಂತಹ ಪ್ರಜಾಪ್ರಭುತ್ವಕ್ಕೆ ಹೊಸ ಧೈರ್ಯ ಮತ್ತೆ ಹೊಸ ಶಕ್ತಿಯನ್ನು ತುಂಬುವಂತಹ ಸಂಕೇತ ಆಗಿದೆ. ಭಯವನ್ನ ಓಡಿಸುವಂತಹ ಅಭಿಯಾನ ಆಗಿದೆ ಅದು. ಈ ಚಳವಳಿ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ವಿರುದ್ಧ ಆಗಿತ್ತು ಅನ್ನೋದನ್ನ ಕಂಗನಾ ರಾಣಾವತ್, ಮೋದಿ ಸರ್ಕಾರ ಅಥವಾ ಈ ಬಿಜೆಪಿ ಮರಿಬಾರದು. ಕಂಗನಾ ತಮ್ಮ ಮತ್ತೊಂದು ಪೋಸ್ಟ್ನಲ್ಲಿ ಸ್ವತಂತ್ರ ವೃತ್ತಿಪರ ಮಹಿಳೆಯರ ಜೀವನವನ್ನ ಅನುಕರಿಸೋದಿಕ್ಕೆ ಬಯಸುವಂತಹ ಯುವತಿಯರ ನಡವಳಿಕೆ ಅತ್ಯಂತ ಆಘಾತಕಾರಿ ಅಂತ ಬರೆದಿದ್ದಾರೆ. ತಮ್ಮನ್ನ ತಾವು ಪಾಶ್ಚಿಮಾತ್ಯ ಭಾರತೀಯ ಮಹಿಳೆಯರು ಅಂತ ಕರೆದುಕೊಳ್ಳುವಂತ ಹೊಸ ಪೀಳಿಗೆ ಇದೆ. ನಾನು ಅವರನ್ನ ಜನರೇಷನ್ ಗಟರ್ ಅಂತ ಕರಿತೀನಿ ಅಂತ ಅವ್ರು ಹೇಳಿದ್ದಾರೆ. ಅವರಲ್ಲಿ ಕೆಲವರಿಗೆ ವ್ಯವಸ್ಥೆಗಾಗಿ ನೀಡೋದಿಕ್ಕೆ ಏನೂ ಇಲ್ಲ. ಅವ್ರ ಶಿಕ್ಷಣದಲ್ಲಿ ಉತ್ತಮರಲ್ಲ, ಮತ್ತೆ ಅವ್ರು ತುಂಬಾನೇ ಕೊಳಕು ಮತ್ತೆ ಭ್ರಷ್ಟರಾಗಿದ್ದು ಅವ್ರ ಮನೆಯನ್ನು ನಡೆಸೋದಿಕ್ಕೆ ಕೂಡ ಆಗೋದಿಲ್ಲ. ಅವರು ಗೃಹಿಣಿಯರಾಗೋದಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಸ್ವತಂತ್ರವನ್ನ ಪ್ರದರ್ಶಿಸ್ತಾ ಇದ್ದಾರೆ. ಅವರು ಮಾದಕ ದ್ರವ್ಯ, ಮದ್ಯ ಮತ್ತೆ ಅಶ್ಲೀಲತೆಯಲ್ಲಿ ತೊಡಗಿಸಿಕೊಳ್ಳುವಂತ ಸ್ವತಂತ್ರವನ್ನ ಪ್ರದರ್ಶಿಸ್ತಾ ಇದ್ದಾರೆ ಅಂತ ಕಂಗನಾ ಹೇಳಿದ್ದಾರೆ. ಅವರು ಸ್ವತಂತ್ರರಲ್ಲದೆ ಇದ್ರೂ ತಮ್ಮ ಹೆತ್ತವ್ರ ಗಳಿಕೆಯಿಂದ ನಾಚಿಕೆಯಲ್ಲದೆ ಬದುಕ್ತಾ ಇದ್ದಾರೆ, ಮತ್ತೆ ತಮ್ಮ ಸ್ವಂತ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಕಂಗನಾ ಕೋಪ ಜನ್ಸಿಗಳಿಗೆ ಜನ್ಮ ನೀಡಿದಂಥ ತಾಯಂದ್ರ ಮೇಲೂ ಕೂಡ ಹೋಗುತ್ತೆ. ಪ್ರಧಾನಿ ಮೋದಿ ಈ ಜನ್ಸಿಗಳೊಂದಿಗೆ ಮಾತಾಡೋದಕ್ಕೆ ರೀಲ್ಗಳನ್ನ ಮಾಡ್ತಾ ಇದ್ರೆ ಮತ್ತೆ ಕಂಗನಾ ಅದೇ ಜನ್ಸಿಗಳ ಮೇಲೆ ಹರಿಹಾಯ್ತಾ ಇದ್ದಾರೆ. ಜನ್ಸಿಗಳಿಗೆ ಸಂಸ್ಕೃತಿನೇ ಇಲ್ಲ ಅಂತ ಹೇಳುವಂತಹ ಕಂಗನಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯ ಬೆಂಬಲಿಗರು ಬಳಸುವಂತ ಭಾಷೆಯನ್ನ ನೋಡೇ ಇಲ್ವಾ? ಈ ಬಿಜೆಪಿಯ ಮೋದಿಯ ಮತ್ತೆ ಸಂಘ ಪರಿವಾರದ ಬೆಂಬಲಿಗರು ರಾಷ್ಟ್ರವಾದಿಗಳು, ದೇಶಭಕ್ತರು ಅಂತ ಬೋರ್ಡ್ ಅನ್ನ ಹಾಕೊಂಡವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರ ಬಗ್ಗೆ ಅದೆಷ್ಟು ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಾರೆ ಅಂತ ಕಂಗನಾ ನೋಡಿಲ್ವಾ? ಯಾಕೆ ನೋಡಿಲ್ಲ? ಒಬ್ಬ ಪುರುಷ ಬಿಜೆಪಿ ಅಥವಾ ಮೋದಿಯನ್ನ ಏನಾದರೂ ಟೀಕೆ ಮಾಡಿದ್ರೆ ಆ ಬೆಂಬಲಿಗರು ನೇರವಾಗಿ ಆತನ ಪತ್ನಿಯನ್ನ, ಮಗಳನ್ನ ಟಾರ್ಗೆಟ್ ಮಾಡಿ ತೀರಾ ಕೆಟ್ಟ ಕೊಳಕು ಭಾಷೆಯನ್ನ ಬಳಸ್ತಾರೆ, ಬೆದರಿಕೆಯನ್ನ ಹಾಕ್ತಾರೆ. ಒಬ್ಬ ಹೆಣ್ಣು ಮಗಳು ಬಿಜೆಪಿ ಅಥವಾ ಮೋದಿ ಬಗ್ಗೆ ವಸ್ತುನಿಷ್ಠವಾಗಿ ಮಾತಾಡಿದ್ರು ಕೂಡ ನೇರವಾಗಿ ಆಕೆಗೆ ಅತ್ಯಾಚಾರದ ಬೆದರಿಕೆಯನ್ನು ಹಾಕ್ತಾರೆ. ಬಿಜೆಪಿ ಸರ್ಕಾರವನ್ನ ಸಮರ್ಥಿಸಿಕೊಳ್ಳೋದಿಕ್ಕೆ ಎದುರಿದ್ದವನ ಮನೆಯವರ ಮೇಲೆ ಅವಾಚ್ಯ ಪದವನ್ನ ಬಳಸೋದೇ ಇವ್ರ ಸ್ಟ್ರಾಟಜಿ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ಇದು ಸರ್ವೇ ಸಾಮಾನ್ಯ ಅನ್ನೋ ಹಾಗಾಗಿದೆ. ತನ್ನ ಪಕ್ಷದ ಬೆಂಬಲಿಗರು ಹೀಗೆಲ್ಲ ಮಾಡ್ತಾ ಇರೋದು ಕಂಗನಾ ಗಮನಕ್ಕೆ ಬಂದೇ ಇಲ್ವಾ? ಜಂತರ್ ಮಂತರ್ನಲ್ಲಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸ್ತಾ ಇದ್ದೆ ಅಂತ ಕೇರಳದ RSS ಸಿದ್ಧಾಂತವಾದಿ TG ಮೋಹನ್ ದಾಸ್ ಹೇಳಿದ್ದಾರೆ. ಈಗ ಸಾಮೂಹಿಕ ಅತ್ಯಾಚಾರಗಳು ನಡೆದ್ರೆ ಯಾವುದೇ ದೂರುಗಳು ಬರೋದಿಲ್ಲ, ಯಾಕಂತಂದ್ರೆ ಅವರು ಅತ್ಯಾಚಾರವನ್ನ ಇಷ್ಟಪಡುವಂತಹ ಜನ ಅಂತ ಅವ್ರು ಹೇಳಿದ್ದಾರೆ. ಇದು ಜನ್ಸಿಗಳ ವಿರುದ್ಧ ಈ ಬಿಜೆಪಿ ಸಂಘ ಪರಿವಾರದ ಜನರು ಹಾಗೆ ಬೆಂಬಲಿಗರು ಹರಡ್ತಾ ಇರುವಂತಹ ಮನಸ್ಥಿತಿಯಾಗಿದೆ. ಅದೇ ರೀತಿ ಇಲ್ಲಿನ ಮಡಿಲ ಮಾಧ್ಯಮ ಕೂಡ ಜನ್ಸಿಗಳನ್ನ ನಿಂದಿಸ್ತಾ ಇದೆ ಮತ್ತೆ ತಿರಸ್ಕಾರದಿಂದ ನೋಡ್ತಾ ಇದೆ. ಆದ್ರೆ ಜನ್ಸಿಗಳು ತಮ್ಮ ವಿಶಿಷ್ಟ ಭಾಷೆಯ ಮೂಲಕನೇ ಇವತ್ತಿನ ವ್ಯವಸ್ಥೆಯ ಲೋಪವನ್ನ ಬಯಲಿಗೆಳೆಯೋದಿಕ್ಕೆ, ಸರ್ಕಾರವನ್ನ ತತ್ರಗೊಳಿಸೋದಿಕ್ಕೆ ನೋಡ್ತಾ ಇದ್ದಾರೆ. ಈ ಜನ್ಸಿಗಳ ಅಭಿವ್ಯಕ್ತಿ ಮತ್ತೆ ಭಾಷೆ ಬಹಳ ವಿಶಿಷ್ಟವಾಗಿದೆ. ಇವತ್ತು ಈ ಜನ್ಸಿಗಳು ಸರ್ಕಾರ ಮತ್ತೆ ಶಿಕ್ಷಣದಂತಹ ಗಂಭೀರ ವಿಷಯಗಳನ್ನ ಟಿಕ್ಟಾಕ್ ಪ್ರವೃತ್ತಿಗಳು ಮತ್ತೆ ಮೀಮ್ಗಳಾಗಿ ಪರಿವರ್ತಿಸ್ತಾ ಇದ್ದಾರೆ. ಇದು ವಿಡಂಬನೆಯ ಹೊಸ ಬಳಕೆಯಾಗಿದೆ. ಭಾಷೆ ಹೊಸ ಪೀಳಿಗೆ ಕೈಯಲ್ಲಿರುವಂತಹ ಆಯುಧ ಆಗಿದೆ. ಜನ್ಸಿಗಳ ಈ ನಿಂದನೀಯ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಫ್ರೆಂಚ್ ಕ್ರಾಂತಿಯ ಸಂದರ್ಭವನ್ನ ನೋಡಬೇಕು ಅಂತ ರವೀಶ್ ಕುಮಾರ್ ಅವರು ಹೇಳ್ತಾರೆ. ಫ್ರೆಂಚ್ ಕ್ರಾಂತಿಯ ಅಶ್ಲೀಲತೆ ಮತ್ತೆ ಇವತ್ತಿನ ಡಿಜಿಟಲ್ ಭಾಷೆಯ ನಡುವೆ ಗಮನಾರ್ಹ ಹೋಲಿಕೆಗಳಿವೆ. ಅಧಿಕಾರ, ಸಂಪ್ರದಾಯ ಮತ್ತೆ ಸರ್ಕಾರಿ ಕಾನೂನುಗಳನ್ನ ಭಾಷಾ ಮಟ್ಟದಲ್ಲಿ ಪ್ರಶ್ನೆ ಮಾಡಲಾಗುವಂತಹ ಜಂತರ್ ಮಂತರ್ ಪ್ರತಿಭಟನೆಯ ರೀತಿ ಫ್ರೆಂಚ್ ಕ್ರಾಂತಿಯ ಕಾಲದಲ್ಲೂ ಕೂಡ ಕಾಣಿಸಿತ್ತು. ಫ್ರಾನ್ಸ್ನಲ್ಲಿ 18ನೇ ಶತಮಾನದ ಕೊನೆಯಲ್ಲಿ ಅಶ್ಲೀಲ ಕರಪತ್ರಗಳನ್ನ ರಾಜಪ್ರಭುತ್ವ ಮತ್ತೆ ಚರ್ಚ್ನ ಸಾಂಪ್ರದಾಯಿಕ ದೈವಿಕ ಚಿತ್ರಣವನ್ನ ಪ್ರಶ್ನೆ ಮಾಡಿದ್ವು. ಈ ಕರಪತ್ರಗಳು ರಾಜಪ್ರಭುತ್ವಕ್ಕೆ ಸಂಬಂಧಿಸಿದವ್ರ ಬಗ್ಗೆ ಅಶ್ಲೀಲ ಹೇಳಿಕೆಗಳನ್ನ ಹೊಂದಿದ್ವು. ಇವುಗಳನ್ನ ಸವಾಲಾಗಿ ಬಳಸಲಾಗ್ತಾ ಇತ್ತು.
ಫ್ರಾನ್ಸ್ನಲ್ಲಿರುವಷ್ಟು ಅಶ್ಲೀಲ ಕರಪತ್ರಗಳನ್ನು ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಬಳಸಲಾಗಿಲ್ಲ. ಅವುಗಳಲ್ಲಿ ಅನೇಕ ಸುಳ್ಳುಗಳು, ಗಾಸಿಪ್ಗಳು ಮತ್ತು ವದಂತಿಗಳಿದ್ವು. ಆದರೆ ಅವು ಸವಾಲು ಹಾಕೋದಕ್ಕೆ ಜನರಿಗೆ ಅವಕಾಶವನ್ನು ಒದಗಿಸಿದ್ವು. ಫ್ರಾನ್ಸ್ನಲ್ಲಿ ರಾಜಪ್ರಭುತ್ವದ ಶಕ್ತಿಯನ್ನು ವಿರೋಧ ಮಾಡೋದಕ್ಕೆ ಸಾಮಾನ್ಯ ಜನರಿಗೆ ಅದು ಒಂದು ಅಸ್ತ್ರ ಆಯಿತು. ಫ್ರಾನ್ಸ್ನಲ್ಲಿ ದೈವಿಕ ಸ್ಥಾನಮಾನ ಅನುಭವಿಸಿದಂಥ ರಾಜನ ವೈಭವ ಮತ್ತು ಪ್ರಭೆ ಛಿದ್ರ ಆಗೋಯ್ತು. ಸರಳವಾಗಿ ನಾವು ಇದನ್ನು ಹೇಳೋದಾದರೆ, ರಾಜನನ್ನು ಅವಮಾನಿಸಲಾಯಿತು, ರಾಜನ ಘನತೆನೇ ನಾಶ ಆಯಿತು. ದೈವಿಕ ಸ್ಥಾನ ಹೊಂದಿದಂಥ ಆಡಳಿತಗಾರ ಕೂಡ ಪ್ರಶ್ನೆಗಳು ಮತ್ತು ಟೀಕೆಗಳ ವ್ಯಾಪ್ತಿಗೆ ಒಳಪಡೋ ಹಾಗಾಯಿತು. ಭಾರತದಲ್ಲಿ ಪ್ರಧಾನಿ ಮೋದಿ ಕೂಡ ತನ್ನನ್ನು ತಾನು ದೈವಿಕ ಅಂತ ಬಿಂಬಿಸ್ಕೊಳ್ಳೋದಕ್ಕೆ ವಿಫಲ ಪ್ರಯತ್ನವನ್ನು ಮಾಡಿದ್ದಾರೆ. ಜಂತರ್ ಮಂತರ್ನಲ್ಲಿ ಜನ್ಸಿಗಳು ಈ ದೈವತ್ವವನ್ನೇ ಪ್ರಶ್ನೆ ಮಾಡಿದರು. ನಿಂದಿಸೋದನ್ನೇ ಅಸ್ತ್ರವಾಗಿಸಿಕೊಂಡಂಥ ಬಿಜೆಪಿಗೆ ಈಗ ವಿಶಿಷ್ಟ ರೀತಿಯಲ್ಲಿ ತನ್ನ ಬಗ್ಗೆನೇ ನಿಂದನೆಯನ್ನು ಕೇಳಬೇಕಾಗಿ ಬಂದಾಗ ಅದನ್ನು ಎದುರಿಸೋದಕ್ಕೆ ಆಗ್ತಾ ಇಲ್ಲ ಇವರಿಗೆ. ಇವತ್ತಿನ ಯುವಕರೊಂದಿಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ ಅಂತ RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ. ಆದರೆ ಪ್ರಶ್ನೆ ಏನು ಅಂತ ಅಂದರೆ, ಈ ವಿರೋಧ ಪಕ್ಷದ ಸಂಸದರನ್ನ ಯಾವಾಗ ಬೇಕಾದರೂ ಬೇಟೆಯಾಡುವ, ಅವರನ್ನು ಅವಮಾನಿಸುವ, ಪ್ರಶ್ನೆ ಮಾಡುವಂಥ ನ್ಯೂಸ್ ಕ್ಲಿಕ್ನಂಥ ಮಾಧ್ಯಮಗಳನ್ನು ನಾಶ ಮಾಡುವ ಮತ್ತು ತನ್ನ ವಿರೋಧಿಗಳನ್ನು ಜೈಲಿಗೆ ಹಾಕುವಂಥ ಸರ್ಕಾರ ಜನ್ಸಿಗಳ ಜೊತೆಗೆ ಅದು ಹೇಗೆ ಮಾತಾಡುತ್ತೆ ಅನ್ನೋದು. ವೀಕ್ಷಕರೇ, ಈ ಕುರಿತು ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ, ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.